ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಹಳ್ಳಿ ಮನೆಯಿಂದ ಬೆಂಗಳೂರಿಗೆ ಬಂದ ತಕ್ಷಣವೇ ಕಂಠಿ ವೈಭವಿ ನೋಡೋಕ್ಕೆ ಬಂದಿರ್ತಾನೆ. ಅವರ ಅಪ್ಪ ಅಮ್ಮ ಕಂಠಿ ನೋಡಿದ ತಕ್ಷಣವೇ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರಲ್ಲ, ಅಲ್ಲಿಗೆ ಸಂಚಿಕೆಯನ್ನು ಮುಕ್ತಾಯಗೊಳಿಸಿರ್ತಾರೆ. ಇದೇ ಕಂಟಿನ್ಯೂಯೇಷನ್ ಆಗುತ್ತೆ ಈ ಸಂಚಿಕೆಯಲ್ಲೂ ಅಷ್ಟೇ. ವೈಭವಿ, ನಿಜ ಹೇಳು, ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತ ಕೇಳ್ತಾನೆ. ಇಲ್ಲ, ಮತ್ತು ಇನ್ನೇನು ಮಾಡಬೇಕು, ಮಂಜುನ ಜೊತೆಗೆ ನನ್ನ ಮದುವೆ ಮಾಡೋಕ್ಕೆ ನೋಡಿದರು ಅಪ್ಪ ಅಮ್ಮ, ಅದಕ್ಕೆ ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ, ನೀನನ್ನು ಆಗಲ್ವಲ್ಲ, ಅದಕ್ಕೆ ಈ ಥರ ಸುಳ್ಳು ಹೇಳಿದೆ ಅಂದ ತಕ್ಷಣವೇ ಹರಿ ತುಂಬ ನಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇನ್ನು ಇಲ್ಲಿಗೆ ಈ ಜಗಳ ಮುಗಿದೋಗಿರುತ್ತೆ. ಇನ್ನು ಕಂಠಿಗೆ ಹೊಡೆದ್ರೆ, ನಮ್ಮ ತಮ್ಮಗೆ ಹೊಡೆದ್ರೆ ಸರಿ ಇರಲ್ಲ. ಇನ್ನು ಮತ್ತೆ ಬಾರೋ ಕಂಠಿ, ನಾನು ಹೊರಗಡೆ ಇರ್ತೀನಿ, ಮಾತಾಡ್ಕೊಂಬ ಅಂತ ಹೇಳಿ ಕಳಿಸ್ತಾನೆ. ಇವರಿಬ್ಬರು ಮಾತಾಡ್ಕೋತಾರೆ. ಹೌದು, ಮತ್ತು ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ವಲ್ಲ, ಇದನ್ನಾದರೂ ಸುಳ್ಳು ಹೇಳಿದ್ದೀನಿ, ಮತ್ತು ಇನ್ನೇನು ಮಾಡಬೇಕು ಅಂತ ಕಂಠಿಗೆ ಹೇಳ್ತಾಳೆ. ಆಯಿತು, ನೀನು ಇಷ್ಟೊಂದು ನನ್ನನ್ನು ಪ್ರೀತಿಸ್ತೀಯಲ್ಲ ಅಂತ ಖುಷಿಯಾಗುತ್ತೆ ಕಂಠಿಗೆ. ಒಬ್ರಿಗೊಬ್ಬರು ತುಂಬ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಕಂಠಿ ಮತ್ತು ಹರಿ ಮನೆಗೆ ವಾಪಸ್ ಬರ್ತಾರೆ. ಎಲ್ಲಿಗೋ ಹೋಗಿದ್ರಿ ಇಷ್ಟೊತ್ತು ಅಂತ ನಟರಾಜು ಕೇಳ್ತಾನೆ. ಇವರಿಬ್ಬರೂ ಅಷ್ಟೇ ಗಾಬರಿ ಆಗಿರ್ತಾರಲ್ಲ. ಅಷ್ಟೊತ್ತಿಗೆ ಹರಿ ಮತ್ತು ಕಂಠಿ ಬಂದ ತಕ್ಷಣವೇ ಅಲ್ಲೇ ನಟರಾಜ್ ಇರ್ತಾನಲ್ಲ. ಕೇಳಿದ ತಕ್ಷಣವೇ ಇವರು ಎಲ್ಲೋ ಕಂಠಿ ಅಂತ ಅಂದಾಗ ಬರ್ತಾಯಿದ್ದಾನೆ ನೋಡು ಅಂತ ಹೇಳ್ತಾನೆ. ಹರಿ, ಎಲ್ಲೋಗಿದ್ರಿ ಅಂತ ಅಂದಾಗ ವೈಭವಿ ಮನೆಗೆ ಹೋಗಿದ್ವಿ ಅಂತ ಹೇಳ್ತಾರೆ ಇವರಿಬ್ಬರು. ಅಷ್ಟೊತ್ತಿಗೆ ಮಹಿ ಕೇಳ್ತಾನೆ, ತಾಯಿ ಮಗು ಹೇಗಿದ್ದಾರೆ ಅಂತ ಕೇಳ್ತಾನೆ. ಕಂಠಿ ಅಷ್ಟೊತ್ತಿಗೆ ಹಿಂಗೆ ಮುಖ ನೋಡ್ತಾ ಇರ್ತಾನೆ. ಹರಿಗೆ ತುಂಬ ನಗು ಬಂದುಬಿಟ್ಟಿರುತ್ತೆ. ನಗಾಡ್ತಾನೆ. ಯಾಕೋ ನಗಾಡ್ತಿದೀಯಾ ಅಂತ ಅಂದಾಗ ಈ ಥರ ಆಯಿತು ಅಂತ ಬಿಡಿಸಿ ಹೇಳ್ತಾನೆ. ವೈಭವಿ ಮದುವೆಯಿಂದ ತಪ್ಪಿಸ್ಕೊಳಕ್ಕೆ ಈ ಥರ ಸುಳ್ಳು ಹೇಳಿದ್ಲು ಅಂತ ಹೇಳಿದಾಗ ನಟರಾಜ್ ಬಂದ್ಬಿಟ್ಟು, ನೀನು ನನ್ನ ಮಗ ಆಗಿದ್ದಕ್ಕೂ ಲಾಯಕ್ಕಿಲ್ಲ ಕಣೋ ಅಂತ ಬೈದ್ಬಿಡ್ತಾನೆ ಕಂಠಿಗೆ. ಅಷ್ಟೊತ್ತಿಗೆ ಇವನು ನೆನೆಸ್ಕೋತಾನೆ, ತಮ್ಮಂಗೆ ಹೊಡೆದ್ಬಿಟ್ನಲ್ಲ ಅನ್ಯಾಯವಾಗಿ ಅಂತ ಫೀಲ್ ಆಗ್ತಾನೆ. ಕಂಠಿ ಹತ್ರ ಬಂದು, ಸಾರಿ ಕಣೋ, ನನಗೆ ಗೊತ್ತಾಗಲಿಲ್ಲ, ಅವ್ರು ಹೇಳಿದ ತಕ್ಷಣವೇ ನಾನು ನಂಬಾರ್ದಾಗಿತ್ತು, ಏನು ಅಂತ ಪ್ರಮಾಣಿಸಿ ನೋಡಬೇಕಿತ್ತು, ಸಾರಿ ಕಣೋ ಅಂತ ಕಂಠಿಗೆ ಕೇಳ್ಕೋತಾನೆ. ತುಂಬ ನೋವಾಯ್ತೇನೋ ಕಂಠಿ, ಸಾರಿ ಕಣೋ ಅಂತ ಅಪ್ಕೊಳ್ತಾರೆ ಒಬ್ರಿಗೊಬ್ಬರು. ನೀನು ಹೊಡೆದಿರೋದಕ್ಕೆ ನನಗೆ ಬೇಜಾರಿಲ್ಲಣ್ಣ, ನೀನು ನನ್ನ ಮೇಲೆ ಅನುಮಾನ ಪಟ್ಟಿಯಲ್ಲ, ಅನುಮಾನ ಪಡೋ ಥರ ನಾನು ಮಾಡಿದೆ ಅಲ್ಲ, ಅದಕ್ಕೋಸ್ಕರ ನಂಗೆ ಬೇಜಾರಾಗ್ತಾಯಿದೆ, ಅದು ನೋವಾಗ್ತಾ ಇರೋ ವಿಷಯ ಅಂತ ಒಬ್ರಿಗೊಬ್ಬರು ಆಳ್ಕೊಂಡು ತಬ್ಕೊಂಡು ಫೀಲ್ ಮಾಡ್ಕೋತಾರೆ. ಸಾಕು ಹೋಗಲಿ ಬಿಡಿ, ಇವಾಗ ಸರಿ ಹೋಯ್ತಲ್ಲ ಅಂತ ಒಬ್ರಿಗೊಬ್ಬರು ಇನ್ನು ಈ ಸಮಸ್ಯೆಯಿಂದ ಹೊರಗೆ ಬರ್ತಾರಲ್ಲ, ಎಲ್ರಿಗೂ ಖುಷಿ ಆಗುತ್ತೆ. ಈ ಕಡೆ ವೈಭವಿ ರೂಮಿಂದ ಹೊರಗಡೆ ಬಂದು ಊಟ ಮಾಡೋಕ್ಕಂತ ಬಂದಿರ್ತಾಳೆ. ಅವರಪ್ಪ ಬ್ರೈನ್ ವಾಶ್ ಮಾಡ್ತಾರೆ. ಅವನು ಸರಿ ಇಲ್ಲಮ್ಮ ಕಂಠಿ, ಅವ್ನು ಬಿಟ್ಬಿಡು, ನಾವು ಇದೆಲ್ಲ ಸರಿ ಹೋಯ್ತಲ್ಲ, ಮಂಜುನ ಜೊತೆಗೆ ಮದುವೆ ಮಾಡಿಬಿಡ್ತೀನಿ ಅಂತ ಮತ್ತೆ ಬ್ರೈನ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಳು ಛೀ ಅಂತ ಹೇಳಿ ಮತ್ತೆ ರೂಮ್ ಕಡೆ ಹೊರಟೋಗ್ತಾಳೆ. ಇದು ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳಿ ಕಂಠಿಗೆ ಕಾಲ್ ಮಾಡ್ತಾಳೆ. ಏನು ಅಷ್ಟೊತ್ತಿಗೆ ಕಂಠಿನೇ ಕಾಲ್ ಮಾಡ್ತಾನೆ. ಏನು ಮಾಡ್ತಾಯಿದ್ದೀಯಾ ಅಂತ ಖುಷಿಯಿಂದ ಮಾತಾಡ್ತಾನೆ. ಹೌದು, ಮತ್ತು ಇನ್ನು ಮತ್ತೆ ಮದುವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡು, ನೀನು ನನ್ನ ಮದುವೆ ಆಗ್ತೀಯೋ ಇಲ್ಲ ಅಂತ ಜೋರಾಗಿ ಬೈತಾಳೆ. ನಮ್ಮ ಅಣ್ಣನ ಮದುವೆ ಆಗಿಲ್ಲಲ್ಲ ಕಣೆ ಅಂತ ಹೇಳ್ತಾನೆ. ಈ ಕಡೆ ಸೋಫಾ ಮೇಲೆ ಹಾಲಲ್ಲಿ ಮಹಿ ಮತ್ತು ಹರಿ ಇಬ್ಬರು ಕೂತ್ಕೊಂಡು ತುಂಬ ಜಾಲಿಯಾಗಿ ಮಾತಾಡ್ತಾ ಇರ್ತಾರೆ. ಹಳ್ಳಿಯಲ್ಲಿ ಫೋಟೋ ತೆಗೆಸ್ಕೊಂಡಿರ್ತಾರಲ್ಲ, ತೋರಿಸ್ತಾ ಇರ್ತಾನೆ ಹರಿ ಮಹಿಗೆ. ನೋಡೋ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನಿಮ್ಮ ಅತ್ತಿಗೆ ಅಂತ ತೋರಿಸ್ತಾ ಇರ್ತಾನೆ. ಯಾರ ಫೋನು ಯಾರು ಹೇಗೆ ತೆಗೆದ್ರು ಅಂತಲೂ ಮ್ಯಾಟ್ರಾಗುತ್ತೆ, ಫೋಟೋದಲ್ಲಿ ಯಾರು ಇದ್ದಾರೆ ಅಂತಲೂ ಮ್ಯಾಟ್ರಾಗುತ್ತೆ ಮಹಿ ಅಂತ ಇರಬೇಕಾದ್ರೆ ರೂಮಿಂದ ಹೊರಗಡೆ ಬರ್ತಾಳೆ ಚಂದನ. ತುಂಬ ಸುಸ್ತಾಗಿರುತ್ತೆ. ಅವಳು ನೋಡಿ ತುಂಬ ಖುಷಿ ಪಡ್ತಾನೆ. ಏನದಕ್ಕೆ ತುಂಬ ಸುಸ್ತಾಗ್ಬಿಟ್ಟಿದ್ದೀರಾ ಅಂತ ಮಹಿ ಕೇಳ್ತಾನೆ. ಹೌದು, ನಿನ್ನೆ ಎಲ್ಲ ಜರ್ನಿ ಆಯ್ತಲ್ವಾ ಅಂತ
ಅಂತ ಹೇಳ್ತಾಳೆ. ಆಯಿತು ನಾನು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಹೇಳಿ ಹೊರಡ್ತಾಳೆ. ಈ ಕಡೆ ಹರಿ ಹೊರಗಡೆ ಬರ್ತಾನೆ. ಇವಳು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಹೊರಗಡೆ ಬರ್ತಾಳೆ. ಇವಳು ನೋಡಿ ತುಂಬ ಖುಷಿ ಪಡ್ತಾನೆ. ಹರಿ, ಏನು ಮೇಡಮ್, ನಮ್ಮ ಮನೆಗೋಸ್ಕರ ನೀವು ಎಷ್ಟೊಂದು ಕಷ್ಟಪಟ್ರಿ, ತುಂಬಾ ಥ್ಯಾಂಕ್ಸು ಮೇಡಮ್ ಅಂತ ಫೀಲಾಗಿ ಹೇಳ್ತಾ ಇರ್ತಾನೆ. ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ ಅಂತ ಹೇಳ್ತಾಳೆ. ನಮ್ಮ ಅಮ್ಮನ ಬೇರೆ ತೋರಿಸ್ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾನೆ ಹರಿ. ಒಂದು ಗಂಡಸಿಗೆ ಹೆಂಡತಿ ಅಂತ ಬಂದರೆ ಅಮ್ಮ ಅನ್ನೋ ಸಂಬಂಧ ಸ್ವಲ್ಪ ದೂರ ಆಗುತ್ತೆ ಅಂತಾರೆ. ಅದು ನಮ್ಮಿಬ್ಬರ ವಿಷಯದಲ್ಲಿ ಹಾಗಲ್ಲ ಮೇಡಮ್, ನೀವೇ ನಮ್ಮಮ್ಮನ ತೋರಿಸಿದ ದೇವತೆ, ನಾನು ಈ ಋಣನ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾನೆ. ಈ ಥರ ಬೇಜಾರಾಗಿ ಇರಬೇಡಿ, ನೀವು ಮೊದಲಿನ ಥರ ಖುಷಿಯಾಗಿ ಹಳೆ ಹರಿ ಇದ್ರಲ್ಲ ಹಾಗೆ ಇರಿ ಅಂತ ಹೇಳಿ ಕೆನ್ನೆ ಸವರಿ ಹೋಗ್ತಾಳೆ. ಇವನಿಗಂತೂ ತುಂಬ ಖುಷಿಯಾಗುತ್ತೆ, ಅವಳಿಗೂ ಅಷ್ಟೇ ತುಂಬ ಖುಷಿಯಾಗಿ ಒಳಗಡೆ ಹೋಗ್ತಾಳೆ. ಇವನಿಗೂ ಅಷ್ಟೇ ತುಂಬ ಫೀಲಾಗಿ ನೋಡ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ